ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ವಂದಿಸುವಳಾಗಿದ್ದೇನೆ. ವೀಕ್ಷಕರೇ, ಈ ಪ್ರಪಂಚವನ್ನು ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನು ಕುರಿತಾಗಿ ಇವತ್ತು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅನೇಕ ಜನರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ನಾಸಾ ವಿಜ್ಞಾನಿಗಳು ಹೇಳಿದ್ರು ಏನಪ್ಪ ಅಂದರೆ ಇದೊಂದು ಸ್ಫೋಟಕವಾಗಿ, ಅಂದರೆ ಇದೊಂದು ಶಬ್ದದಿಂದ ಈ ಲೋಕವನ್ನು ಸೃಷ್ಟಿಯಾಗಿದೆ ಅಂತ ಹೇಳಿ ಈ ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಒಂದು ನಾವು ಶುಭ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಆ ಸಂದೇಶವಾಗಿದೆ 350 ಕೋಟಿ ವರ್ಷಗಳ ಹಿಂದೆ ಈ ಲೋಕವನ್ನು ಶಬ್ದಗಳ ಮೂಲಕ, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗಾಳಿ, ಪಂಚಭೂತಗಳಾಗಿರ್ಬೋದು, ಈ ಪ್ರಕೃತಿಗಳನ್ನು ಶಬ್ದದ ಮೂಲಕ ಸೃಷ್ಟಿಯಾಗಿದ್ದಾರೆ ಅಂತ ಹೇಳಿ ಈ ಪ್ರಪಂಚಕ್ಕೆ ಅವರು ತಿಳಿಸಿಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಅಷ್ಟೊಂದು ಗ್ಯಾರಂಟಿಯಾಗಿ ಕೆಲವರು ನಂಬುತ್ತಿಲ್ಲ. ಈ ಲೋಕ ಹೀಗೆ ಆಗುವುದಕ್ಕೆ ಚಾನ್ಸ ಇಲ್ಲ ಅಂತ ಇನ್ನು ಕೆಲವರು ನಂಬಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ನಾಸಾ ವಿಜ್ಞಾನಿಗಳು ಕಂಡು ಹಿಡಿದಾರಲ್ವಾ, ಇದು ಸತ್ಯನಿರ್ಬೋದು ಅಂತ ಹೇಳಿ ಇನ್ನು ಕೆಲವರು ಹೇಳ್ತಾರೆ. ಆದರೆ ಇವರು ಹೇಳುವಂಥ ರೀತಿ ನೋಡಿದಾಗ ಯಾರು ಬೈಬಲ್ ಓದಿದ್ದಾರೆ ಒಂದು ಸಲ ಹೀಗೆ ಹಿಂದೆ ತೆಗುವಂತಾಗಿದೆ. ಯಾಕೆಂದ್ರೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ್ದನ್ನು ಇವರು ಅವಿರುದ್ಧವಾಗಿ ಈ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಟೋಟಲ್ ಈಗ ಪ್ರಪಂಚದಲ್ಲಿ ಎಷ್ಟೋ ಜನರು ಪ್ರಿಯರೇ, ಅಂದರೆ ಎಷ್ಟೋ ಜನರು ವಿಜ್ಞಾನಿಗಳು ಅವ್ರು ಕ್ರೈಸ್ತರಾಗಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಬೈಬಲನ್ನು ಪರಿಶೋಧಿಸ್ತಾರೆ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಅದು ಅಲ್ಲಿ ಇದೆ ಅಂತ ಅರ್ಥ. ಸೊ ಹೀಗಾಗಿ ಇವರು ಬೈಬಲನ್ನು ಪರಿಶೋಧಿಸಿ ಆನಂತರ ಪರಿಶೋಧಿಸಿ ನಾನು ದೊಡ್ಡ ವಿಜ್ಞಾನಿ ಆಗಬೇಕಂತ ಹೇಳಿ ಈ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ನಾನು ಈ ಲೋಕವನ್ನು ಹೇಗೆ ಸೃಷ್ಟಿಯಾಯಿತು, ಯಾಕೆ ಸೃಷ್ಟಿಯಾಯಿತು, ಈ ವಿಜ್ಞಾನಿಗಳು ಹೇಳಿದ್ದು ಯಾವಾಗ, ಮತ್ತೆ ದೇವರ ವಾಕ್ಯ ಹೇಳಿದ್ದು ಯಾವಾಗ, ಬೈಬಲ್ ಯಾವಾಗ ಸ್ಪಷ್ಟಪಡಿಸಿದೆ ಈ ಲೋಕಕ್ಕೆ ಅಂತ ನಾನು ಇವತ್ತಿನ ಸಂಚಿಕೆಯಲ್ಲೇ ನಾನು ತಿಳಿಸಿಕೊಡುವವಳಾಗಿದ್ದೀನಿ ಪ್ರಿಯರೇ. ಅಷ್ಟೇ ಮಾತ್ರವಲ್ಲ, ಈ ಲೋಕದಲ್ಲಿ ನಾವು ಜೀವಿಸುವಂತ ಸಮಯದಲ್ಲಿ ನಾವು ಎಲ್ಲಿಂದ ಬಂದಿವಿ, ನಾವು ಯಾಕೆ ಈ ಲೋಕಕ್ಕೆ ಬಂದಿವಿ, ನಮ್ಗೆ ಮತ್ತೆ ಈ ಲೋಕಕ್ಕೆ ಏನು ಸಂಬಂಧ ಇದೆ, ಇದನ್ನು ಯಾವುದು ಕೂಡ ಅರ್ಥ ಮಾಡಿಕೊಳ್ಳದನೆ ಈ ಮನುಷ್ಯನು ನಾವು ಎಲ್ಲಿಗೆ ಬರ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನುವಂಥದ್ದು ಯಾವುದು ಕೂಡ ಗೊತ್ತಾಯಿಲ್ಲ ಪ್ರಿಯರೇ. ಸೊ ಹಾಗಾಗಿ ಈ ಲೋಕವನ್ನು ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಪ್ರಿಯಪಟ್ಟವರೇ, ದೇವರು ಯಾರಂತ ಅನೇಕ ಜನರಿಗೆ ಗೊತ್ತಿದೆ. ದೇವರು ಒಬ್ಬಂಟಿ ಇರುವಾತನು ಇದ್ದಾತನೂ ಆಗಿದ್ದಾನೆ. ಕೋಟಿ ಕೋಟಿ ವರ್ಷಗಳ ಹಿಂದೆ ಹೋದರೂ ಕೂಡ ನಾನು ಅಲ್ಲಿ ಇರುವಾತನಾಗಿದ್ದೀನಿ, ಇದ್ದಾತನಾಗಿದ್ದೇನೆ ಅಂತ ಹೇಳ್ತಾರೆ. ನಾನು ಒಬ್ಬಂಟಿಯಾಗಿರುವುದು ಸರಿಯಲ್ಲ ಅಂತ ಹೇಳಿ ಪರಲೋಕವನ್ನು ಸೃಷ್ಟಿ ಮಾಡ್ತಾರೆ. ಆ ಪರಲೋಕದಲ್ಲಿ ಕೋಟ್ಯಾನು ಕೋಟಿ ದೇವದೂತರು ತನ್ನ ಬಾಯಿಗಳ ಮೂಲಕ ಸೃಷ್ಟಿ ಮಾಡ್ತಾರೆ. ಸೊ ಈ ಕೋಟ್ಯಾನು ಕೋಟಿ ದೇವದೂತರು ಆ ಪರಲೋಕದಲ್ಲಿ ಅನೇಕ ರೀತಿಯ ಕೆಲಸಗಳಿದ್ದಾವೆ. ದೇವರನ್ನು ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು, ದೇವರು ಪರಿಶುದ್ಧರು ಪರಿಶುದ್ಧರು ಅಂತ ಹೇಳಿ ದೇವರನ್ನು ಸ್ತುತಿಸುವಂಥವ್ರು ಇವರು ದೇವದೂತರಾಗಿದ್ದಾರೆ. ಸೊ ಒಂದು ದಿವಸ ದೇವರು ಒಂದು ಪ್ಲಾನ್ ಮಾಡ್ತಾರೆ. ಏನಪ್ಪ ಅಂತ ನೋಡಿದಾಗ ಎಲ್ಲಾ ದೇವದೂತರನ್ನು ಕರೆಸಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ದೇವರು ಹೇಳ್ತಾರೆ, ನಾನೊಂದು ಭೂಲೋಕವನ್ನು ಸೃಷ್ಟಿ ಮಾಡುವೆನು, ಆ ಭೂಲೋಕದಲ್ಲಿ ನನ್ನ ಮಕ್ಕಳನ್ನು ಹೆತ್ತುವೆನು, ಆ ಮಕ್ಕಳಿಗೆ ನೀವು ಸೇವಕರಾಗಿ ನೀವು ಹೋಗಬೇಕು, ಅಲ್ಪ ಕಾಲ ನೀವು ಅಲ್ಲಿ ಇಳಿದುಕೊಂಡು ಆ ನಂತರ ಅವರು ನನ್ನ ಪರಲೋಕಕ್ಕೆ ಬರ್ತಾರೆ, ನನ್ನ ಸಿಂಹಾಸನವನ್ನು ನಾನು ಅವರಿಗೆ ಕೊಡುತ್ತೀನಿ ಅಂತ ದೇವರು ಎಲ್ಲ ದೇವದೂತರ ಎದುರುಗಡೆ ಹೇಳ್ತಾರೆ. ಇದನ್ನು ಕೇಳಿದ ಒಬ್ಬ ದೂತನು ಏನು ಆಲೋಚನೆ ಮಾಡ್ತಾನಂದ್ರೆ ಮನಸ್ಸಲ್ಲಿ, ನಾನು ಯಾವತ್ತೋ ಒಂದು ದಿವಸ ದೇವರ ಸಿಂಹಾಸನ ಪಡ್ಕೊಳ್ಬೇಕಂತ ನಾನು ಆಲೋಚನೆ ಮಾಡಿದರೆ ಇವನ್ ಇಲ್ಲದ ಒಂದು ಭೂಮಿಯನ್ನು ಸೃಷ್ಟಿ ಮಾಡ್ತಾನಂತೆ. ಆ ಭೂಮಿಯಲ್ಲಿ ತನ್ನ ಮಕ್ಕಳನ್ನು ಹೆತ್ತಾನಂತೆ, ಆ ಮಕ್ಕಳಿಗೆ ನಾವು ಸೇವೆ ಮಾಡ್ಬೇಕಂತೆ. ಆ ನಂತರ ಸ್ವಲ್ಪ ದಿವಸ ಆ ಮಕ್ಕಳಲ್ಲಿ ನಿಲ್ತಾರಂತೆ, ಆ ನಂತರ ಅವರು ಪರಲೋಕಕ್ಕೆ ಬರ್ತಾರಂತೆ, ದೇವರ ಸಿಂಹಾಸನ ತನ್ನ ಮಕ್ಕಳಿಗೆ ಕೊಡ್ತಾನಂತೆ. ಇದು ಎಷ್ಟಾದ್ರೂ ಸರಿನಾ ಅಂತ ಅಲ್ಲಿ ಒಬ್ಬ ದೂತನು ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಡುತ್ತಾನೆ. ಇದನ್ನು ದೇವರ ಗಮನಕ್ಕೆ ಬರುತ್ತೆ ಪ್ರಿಯರೇ. ಸೊ ಯಾವಾಗ ತನ್ನ ಮಕ್ಕಳು ಬೇಕಂತ ಆಲೋಚನೆ ಮಾಡಿದ್ರು, ಆಗ ಅಲ್ಲೊಬ್ಬ ದುಷ್ಟನು ಆಗಿ ಒಬ್ಬ ದೂತನು ಮಾರ್ಪಡುತ್ತಾನೆ. ಆ ದೂತನಿಗೂ ಮತ್ತು ಮಿಖಾಯಿಲ ದೂತರು ಫಸ್ಟ್ ಒಬ್ಬ ದೂತ ಆಗ್ತಾನೆ. ಅಲ್ಲಿರುವ ಅವನಿಗೊಂದು ಪರಲೋಕದಲ್ಲಿ ಒಂದು ದೊಡ್ಡ ಅಧಿಕಾರನೇ ಕೊಡಲ್ಪಟ್ಟಿದೆ ಪ್ರಿಯರೇ. ಅಧಿಕಾರವನ್ನು ಕೊಡಲ್ಪಟ್ಟಿರುವಂತ ಆ ದೂತನು ಏನ್ ಮಾಡ್ತಾನಂದ್ರೆ ಎಲ್ಲಾ ದೂತರನ್ನು ಕರೆಸಿ ಒಂದು 5 ಜನ, ನೋಡು ದೇವ್ರು ಈ ರೀತಿ ಹೇಳ್ತಾ ಇದ್ದಾನೆ, ಇದು ಎಷ್ಟಾದ್ರೂ ಸರಿನಾ ಅಂತ ಕೇಳ್ತಾರೆ. ಹೌದು, ಸರಿಯಲ್ಲ ಅಂತ ಹೇಳಿ ಅಲ್ಲಿ 100, 150, 200 ಅವನ ಅಂಡರಲ್ಲಿ ಕೂಡ ಕೋಟ್ಯಾನು ಕೋಟಿ ದೇವದೂತರು ಅವನ ವಶಕ್ಕೆ ಅವನು ಪಡ್ಕೊಳ್ತಾನೆ. ಆ ನಂತರ ಪರಲೋಕದಲ್ಲಿ ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಮಿಖಾಯಿಲ ದೂತರಿಗೆ ಮತ್ತೆ ಈ ಲೂಸಿಫರನಿಗೆ ದೊಡ್ಡ ಒಂದು ಮಿಖಾಯಿಲ ದೂತನಿಗೆ ಮತ್ತೆ ಲೂಸಿಫರಿಗೆ ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮಿಖಾಯಿಲ ದೂತರು ವಿನ್ ಆಗ್ತಾರೆ, ಇವನು ಸೋತಾಗ್ತಾನೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಪ್ರಕಾರ 1,000 ಕಾಲ ಅವನಿಗೆ ಬಂಧನದಲ್ಲಿಡುತ್ತಾರೆ. ಸೊ ಅವನಿಗೋಸ್ಕರ ಒಂದು ಪಾತಾಳ ಲೋಕವನ್ನು ದೇವರು ಸೃಷ್ಟಿ ಮಾಡ್ತಾರೆ.
ಆ ಪಾತಾಳ ಲೋಕದಲ್ಲಿ ಇವನಿಗೆ ಒಂದು ಬಂಧನದಲ್ಲಿ ಇಡಲ್ಪಟ್ಟಿದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ 1,000 ವರ್ಷಗಳ ಕಾಲ ಅವನು ಬಂಧನದಲ್ಲಿರುತ್ತಾನೆ. ಆ ನಂತರ ದೇವರು ಏನ್ ಮಾಡ್ತಾರಂತಂದ್ರೆ ಈ ಭೂಲೋಕವನ್ನು ಸೃಷ್ಟಿ ಮಾಡ್ತಾರೆ. ಕೀರ್ತನೆ ಗ್ರಂಥ ಎಲ್ಲ ನೋಡ್ತೇವೆ, ಈ ಭೂಲೋಕವನ್ನು ಹೆಂಗ್ ಸೃಷ್ಟಿ ಮಾಡಬೇಕು, ಯಾವ ರೀತಿ ಸೃಷ್ಟಿ ಮಾಡ್ಬೇಕಂತ ಹೇಳಿ ಅವರ ಸಾತು ಯೇಸು ಕ್ರಿಸ್ತರು ಇದ್ದಾರಂತ ಕೀರ್ತನೆಗಳ ಗ್ರಂಥದಲ್ಲಿ ಹೇಳ್ತಾರೆ. ಕೀರ್ತನೆ ಗ್ರಂಥಗಳಲ್ಲಿ ಯೇಸು ಕ್ರಿಸ್ತರು ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದನ್ನು ಹೇಗೆ ಮಾಡಿದರಂತ ಹೇಳಿ ನಾವು ಕ್ರಮಬದ್ಧವಾಗಿ ನೋಡ್ಕೊಂಡು ಹೋಗೋಣ ಪ್ರಿಯರೇ. ಆದಿಕಾಂಡ ಅಧ್ಯಾಯ 1:1 ನೋಡ್ಕೊಂಡು ಹೋಗೋಣ. ಆದಿಯಲ್ಲಿ ದೇವರು ಪರಲೋಕವು ಭೂಲೋಕವನ್ನು ಸೃಷ್ಟಿ ಮಾಡಿದ್ದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿವಿತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರ ಆತ್ಮ ಜಲರಾಶಿಗಳ ಮೇಲೆ ಚಲಿಸುತ್ತಾ ಇತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲಿಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗೋ ಬೆಳಗು ಆಗಿ ಮೊದಲನೇ ದಿನವಾಯಿತು. ಬಳಿಕ ದೇವರು ಜಲರಾಶಿ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವನ್ನು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೇ ಆಯ್ತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಕೆಳಗಿನ ನೀರನ್ನು ಮೇಲಿಂದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟರು. ಆಗ ಬೈಗೋ ಬೆಳಗ್ಗೆ ಆಗಿ 2ನೇ ದಿನವಾಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣ ನೆಲವನ್ನು ಕಾಣಿಸಿಕೊಳ್ಳಲಿ ಎಂದರು. ಹಾಗೆ ಆಯಿತು. ದೇವರು ಒಣ ನೆಲಕ್ಕೆ ಭೂಮಿ ಎಂದು, ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ತರುವೆಯ ದೇವರು ಭೂಮಿಯಲ್ಲಿ ಸಸ್ಯಗಳನ್ನು, ಎಲ್ಲಾ ತರದ ದವಸ ಧಾನ್ಯ, ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳನ್ನು ಬೆಳೆಸಲಿ ಎಂದರು. ಅದು ಹಾಗೆ ಆಯಿತು. ಭೂಮಿಯಲ್ಲಿ ಸಸ್ಯಗಳು ಬೆಳೆದವು. ಎಲ್ಲಾ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲನ್ನು ಬಿಡುವ ಗಿಡ ಮರ ಬಳ್ಳಿಗಳು ಕಾಣಿಸಿಕೊಂಡವು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡವು. ಹೀಗೆ ಬೈಗೋ ಬೆಳಗಾಗಿ 3ನೇ ದಿನವಾಯಿತು. ಅದರ ನಂತರ ದೇವರು ಹಗಲು ಇರುಳನ್ನು ಬೇರೆ ಬೇರೆ ಮಾಡಲು, ಋತು ಕಾಲಗಳನ್ನು ದಿನವಸ್ತರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕನ್ನೀಯಲು ಆಕಾಶ ದೀಪವನ್ನು ಉಂಟಾಗಲಿ ಎಂದರು. ಹಾಗೆ ಆಯಿತು. ಹಗಲ್ನಾಳುವುದಕ್ಕೆ ಸೂರ್ಯನನ್ನು, ಇರುನಾಳುವುದಕ್ಕೆ ಚಂದ್ರನು, ಹೀಗೆ 2 ದಿವಿಗಳನ್ನು ಸೃಷ್ಟಿ ಮಾಡಿದರು. ಅದು ಮಾತ್ರವಲ್ಲ, ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು. ಆ ದಿವಿಗಳನ್ನು ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕನ್ನಿಯುವಂತೆ ಮಾಡಿದರು. ಹಾಗೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ಹೀಗೆ ಬೈಗೋ ಬೆಳಗ್ಗೆ ಆಗಿ 4ನೇ ದಿನವಾಯಿತು. ಆಮೇಲೆ ದೇವರು ಹಲವಾರು ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಭೂಮಿ ಆಕಾಶಗಳ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು. ಈ ಪ್ರಕಾರ ದೇವರು ದೊಡ್ಡ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ನಾನಾ ವಿಧವಾದ ಜೀವ ಜಂತುಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ದೇವರ ದೃಷ್ಟಿಗೆ ಅದು ಚೆನ್ನಾಗಿ ಕಂಡಿತ್ತು. ಅವುಗಳಿಗೆ ದೇವರು, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಬೈಗೋ ಬೆಳಗ್ಗೆ ಆಗಿ 5ನೇ ದಿನವಾಯಿತು. ಆ ಬಳಿಕ ದೇವರು ಭೂಮಿಯಿಂದ ಎಲ್ಲಾ ತರದ ಜೀವ ಜಂತುಗಳು ಸೃಷ್ಟಿ ಆಗಲಿ, ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳು, ಕಾಡು ಮೃಗಗಳು ಹುಟ್ಟಲಿ ಎಂದರು. ಅಂತೆ ಆಯಿತು. ಎಲ್ಲಾ ತರದ ದೊಡ್ಡ ಚಿಕ್ಕ ಕಾಡು ಮೃಗಗಳನ್ನು, ಸಾಕು ಪ್ರಾಣಿಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ದೇವರು ಸೃಷ್ಟಿ ಮಾಡಿದರು. ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತು. ಅದನಂತರ ದೇವರು ನಮ್ಮಂತೆ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳು ಹಾಗೂ ಕಾಡು ಮರಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಅವರನ್ನು ದೇವರ ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆವಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಪ್ರಾಣಿಗಳ ಮೇಲೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲಾ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳು, ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆ ಆಯಿತು. ಇದು ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವಾಗಿದೆ ಪ್ರೇರೆ. ಈ ಭೂಮಿ ಹೇಗೆ ಸೃಷ್ಟಿಯಾಗಿತ್ತಂತ ಹೇಳಿ ಈಗ ಇಷ್ಟುವರೆ ನಾನು ಓದ್ದೆ ಅಲ್ವಾ, ಅದೇ ರೀತಿ ಈ ಲೋಕವನ್ನು ಸೃಷ್ಟಿಯಾಗಿದೆ. ಆದರೆ ನಾಸಾ ವಿಜ್ಞಾನಿಗಳು ಏನಂತ ಹೇಳಿದ್ದಾರೆ ಅಂದರೆ, ಈ ಭೂಮಿಯನ್ನು ಒಂದು ಶಬ್ದದಿಂದ ಈ ಲೋಕವನ್ನು ಸೃಷ್ಟಿ ಆಯ್ತಂತ ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಅದು ಇಷ್ಟು ಜನ ಇನ್ನೂ ಪರಿಶೋಧಿಸ್ತಾ ಇದ್ದಾರೆ, ಯಾವುದೂ ಕೂಡ ಅದು ಸತ್ಯ ಅಂತ ತೋರಿಸ್ತಾ ಇಲ್ಲ. ಸೊ ಇದು ದೇವರು ಕೊಟ್ಟಿರುವಂಥದ್ದು ಒಂದು ವಾಗ್ದಾನವಾಗಿದೆ ಪ್ರಿಯರೇ. ಈ ಲೋಕವನ್ನು ಸೃಷ್ಟಿ ಮಾಡಿದ ನಂತರ, ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದ ನಂತರ ಆದಮ ಮತ್ತೆ ಹವ್ವಳನ್ನು ಏದನ ತೋಟದಲ್ಲಿ ಇಡ್ತಾರೆ. ಏದನ ತೋಟದಲ್ಲಿ ಏನಾಗತ್ತಂತ ನೋಡಿದಾಗ, ಏದನ ತೋಟದಲ್ಲಿ ಅವರಿಬ್ಬರಿಗೆ, ಆದಮ ಮತ್ತೆ ಹವ್ವಳನಿಗೆ ಇಡ್ತಾರೆ,
ದೇವರು ಒಂದು ವಾರ್ನಿಂಗ್ ಕೊಡ್ತಾರೆ, ಆದಮ ಮತ್ತು ಹವ್ವಳನ್ನೇ, ಎಲ್ಲ ಮರದ ಹಣ್ಣನ್ನು ತಿನ್ನು, ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಕೂಡುದು ಅಂತ ಹೇಳ್ತಾರೆ. ಆಯಿತು ಸ್ವಾಮಿ ಅಂತ ಹೇಳಿ ಆದಮ ಮತ್ತು ಹವ್ವಳ ಅಲ್ಲಿ ಸ್ವತಂತ್ರವಾಗಿ ಬಾಳ್ತಾ ಇದ್ರು. ಆದರೆ ಈ ಲೂಸಿಫರ್ ಏನು ಮಾಡ್ತಾನೆ ಅಂದರೆ, ದೇವರ ಹತ್ರ ಒಂದು ಪರ್ಮಿಷನ್ ತೆಗೆದುಕೊಂಡು, ನೀನು ನನಗೆ ಸ್ವಲ್ಪ ಅವಕಾಶ ಕೊಡು, ಕಾಲಾವಕಾಶ ಕೊಡು, ನಾನು ಭೂಲೋಕಕ್ಕೆ ಹೋಗುವೇನು ಅಂತ ದೇವರ ಹತ್ರ ಪರ್ಮಿಷನ್ ತಗೊಂಡು ಅವನು ಈ ಲೋಕಕ್ಕೆ ಬರ್ತಾನೆ ಪ್ರಿಯರೇ. ಅಂದ್ರೆ ಈ ಲೋಕಕ್ಕೆ ಬಂದ ನಂತರ ಅವನು ಏದನ ತೋಟಕ್ಕೆ ಬರ್ತಾನೆ. ಯಾವ ಮರದ ಹಣ್ಣನ್ನು ದೇವರು ತಿನ್ನಬಾರ್ದಂತ ಹೇಳಿದನೋ ಅದೇ ಮರದ ಮೇಲೆ ಅವನು ನೆಲೆಸ್ತಾನೆ. ಆ ನಂತರ ಆದಮನಿಗೆ ತುಂಬಾ ಸಲ ಟ್ರೈ ಮಾಡ್ತಾನೆ ಈ ಹಣ್ಣನ್ನು ತಿನ್ನಿಸ್ಬೇಕಂತ ಹೇಳಿ. ಆದಮನ ನಿರಾಕರಿಸ್ತಾನೆ. ಆದರೆ ಹವ್ವಳ ಮಾತ್ರ ವಂಚಿಸಿ ಅವನಿಗೆ ಆ ಹಣ್ಣನ್ನು ತಿನ್ನಿಸಿದಾರೆ ಅಂತ ಹೇಳಿ ಬೈಬಲ್ ಹೇಳುತ್ತೆ. ಹವ್ವಳನಿಗೆ ಅದನ್ನು ವಂಚಿಸಿ ಆ ಹಣ್ಣನ್ನು ತಿನ್ನಿಸುವಂತ ರೀತಿಯಲ್ಲಿ ಆ ಸೈತಾನ ಮಾಡಿದನಂತ ಹೇಳ್ತಾರೆ. ಆಗ ಅವಳ ಹಣ್ಣು ತಾನು ತಿಂತಾಳೆ, ತನ್ನ ಗಂಡನಿಗೆ ಕೂಡ ಕೊಡುತ್ತಾಳೆ. ಆ ನಂತರ ದೇವರು ಆ ಏದನ ತೋಟಕ್ಕೆ ಬರ್ತಾರೆ. ಆದಮ ಹವ್ವಳ ಎಲ್ಲಿದ್ದೀರಾ ಅಂತ ಕೇಳಿದಾಗ, ಇಗೋ ಸ್ವಾಮಿ, ನೀವು ತಿನ್ನಬಾರ್ದನ್ನುವಂತ ಹಣ್ಣನ್ನು ನನ್ನ ಹೆಂಡತಿ ಕೊಟ್ಟುಳನ್ನ, ಅಂದ್ರೆ ಹವ್ವಳ ಕೊಟ್ಟುಳು, ನಾವು ತಿಂದು ನಾವು ಪಾಪದಲ್ಲಿ ಸಿಕ್ಕೊಂಡಿದ್ದೀವಿ, ನಾವು ಪಾಪದಲ್ಲಿ ಬಿದ್ದೀವಿ ಅಂತ ಹೇಳಿ ದೇವರಿಗೆ ಮರು ಉತ್ತರ ಕೊಡ್ತಾರೆ. ಇದನ್ನು ಕಂಡಿದಂತ ದೇವರು ಆದಮನಿಗೆ ಹೇಳ್ತಾರೆ, ಆದಮ ಹವ್ವಳನಿಗೆ ಹೇಳ್ತಾರೆ, ನೀನು ಈ ಏದನ ತೋಟದಿಂದ ನೀನು ಹೊರಗಡೆ ಹೋಗ್ಬೇಕು, ತಂದೆ ಆದವನು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನು ಸಾಕ್ಬೇಕಂತ ಹೇಳಿ ದೇವರು ಆ ಏದನ ತೋಟದಿಂದ ಆದಮ ಮತ್ತು ಹವ್ವಳನಿಗೆ ಹೊರಗಡೆ ಹಾಕ್ತಾರೆ. ಆಗ ದೇವರು ಸೈತಾನಿಗೆ ಹೇಳ್ತಾನೆ, ನೀನು ಸಾಯೋ ತನಕ ಈ ನೆಲದ ಮೇಲೆ ಹರಿದಾಡಿ ಮಣ್ಣನ್ನು ತಿಂದು ನೀನು ಬದುಕಬೇಕಂತ ಹೇಳಿ ಸೈತಾನಿಗೆ ದೇವರು ಶಾಪ ಹಾಕ್ತಾರೆ. ಆ ನಂತರ ಈಗಲೂ ಕೂಡ ಹಾವುಗಳು ಮಣ್ಣಲ್ಲೇ ನೆಲದಲ್ಲೇ ಹರಿದುಕೊಂಡು ಹೋಗ್ತವೆ. ಸೊ ಅದು ದೇವರ ಶಾಪವಾಗಿದೆ. ಸೊ ಅದು ಹಾವಿನ ಮತ್ತು ಒಂದು ಜೀವಿಯಾಗಿ ಅದು ಮಾರ್ಪಟ್ಟಿದೆ. ಮತ್ತೆ ಸೈತಾನೆ ಇನ್ನೊಂದು ರೀತಿಯ ಬೇರೆ ಬೇರೆ ಸೈತಾನುಗಳು ಇದ್ದಾವೆ. ಲೂಸಿಫರ್ ನೊಟ್ಟಿಗೆ ಅನೇಕ ದೂತರಿದ್ದಾರೆ ಅಂತ ನಾನು ಹೇಳಿದಿನಲ್ವಾ. ಬೇರೆ ಬೇರೆ ರೀತಿಯಲ್ಲಿ ದೂತರುಗಳು ಈ ಲೋಕದಲ್ಲಿ ಇದ್ದಾರೆ. ಆ ನಂತರ ಆದಮ ಮತ್ತು ಹವ್ವಳನಿಗೆ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಿದ ನಂತರ ಪ್ರೇರೆ ಫಸ್ಟ್ ಸ್ಟಾರ್ಟಿಂಗ್ ಕಾಯನ್ ಮತ್ತೆ ಹೇಬೆಲ್ ಹುಟ್ಟುತ್ತಾರೆ. ಕಾಯನ್ ಮತ್ತೆ ಹೇಬೆಲ್ ಹುಟ್ಟಿದ ತಕ್ಷಣ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ, ಹೇಬೆಲು ಒಳ್ಳೆ ರೀತಿಯಿಂದ ದೇವರಿಗೆ ಕಾಣಿಕೆಗೆ ಸಮರ್ಪಿಸ್ತಾರೆ. ಹೇಬೆಲನ ಕಾಣಿಕೆನು ದೇವರು ಸ್ವೀಕರಿಸ್ತಾರೆ. ಆದ್ರೆ ಕಾಯನ್ ಆ ರೀತಿ ಮಾಡೋದಿಲ್ಲ. ದೇವರಿಗೆ ಒಂದು ಬೇಕಾ ಬೇಡ ಅನ್ನುವಂತ ರೀತಿಯಲ್ಲಿ ಸಮರ್ಪಿಸ್ತಾನೆ. ಅದನ್ನು ನೋಡಿದ ಕಾಯನನ್ನು ಹೇಬೆಲನ ಕಾಣಿಕೆನು ಇದು ಮಾಡ್ಬಿಟ್ಟ ಅಂತ ಹೇಳಿ ಕಾಯನು ಹೇಬೆಲನ್ನು ಕೊಂದು ಹಾಕ್ತಾನೆ. ಮೊಟ್ಟ ಮೊದಲು ಸಾವು ಕಾಯನನ್ನು ಹೇಬೆಲ ಕೊಂದು ಹಾಕ್ತಾನೆ. ಆ ನಂತರ ಹೇಬೆಲ ರಕ್ತವನ್ನು ದೇವರಿಗೆ ಕೂಗುತ್ತಾ ಇತ್ತು. ಕಾಯನನೇ ನೀನು ಏನ್ ಮಾಡಿದೆ ಅಂತ ಕೇಳಿದಾಗ ಅಲ್ಲಿ ಆ ಕಾಯನನ ತಲೆಯಲ್ಲೂ ಕೂಡ ಸೈತಾನೆ ಬಂದ. ಸಾವೇ ಅನ್ನುವುದು ಇಲ್ಲದ ರೀತಿಯಲ್ಲಿ ಕಾಯನ ಮೂಲಕ ಮೊಟ್ಟ ಮೊದಲು ಸಾವನ್ನು ಪ್ರಾರಂಭವಾಯಿತು. ಗೊತ್ತಿರಲಿಲ್ಲ ಬರೀ ಆಗ ಸಾವು ಅಂದ್ರೆ ಏನು ಎಂತಂತ ಏನು ಕೂಡ ಗೊತ್ತಿರಲಿಲ್ಲ. ಆದ್ರೆ ಸೈತಾನ ಯಾವ ರೀತಿಯಲ್ಲಿ ಪ್ರಚೋದಿಸಿ ದೇವರಿಗೆ ಒಂದು ಕಾಣಿಕೆ ಕೊಟ್ಟಿದ ತಕ್ಷಣ, ನೋಡು ಅವನು ಆ ರೀತಿ ಕಾಣಿಕೆ ಕೊಟ್ಟಿದ್ದಾನೆ, ನಿನ್ನ ದೇವನ ಕಾಣಿಕೆ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಬಂದು ಹೇಬೆಲನ್ನು ಕೊಂದು ಹಾಕ್ತಾನೆ. ಅವನು ಹೇಗೆ ಕೊಂದು ಹಾಕಿರ್ಬೋದು ಅಂತ ಆಲೋಚನೆ ಮಾಡಿ. ಕಲ್ಲಿಂದ ಕೊಂದು ಹಾಕುದನ, ಯಾವ ರೀತಿ ಕೊಂದು ಹಾಕುದನ, ಅದು ಮನಸ್ಸಲ್ಲಿ ಹೇಗೆ ಸೈತನ್ನ ಎನ್ಕರೇಜ್ ಮಾಡಿದನಂತ ಜಸ್ಟ್ ಯು ವಾಂಟ್ ಟು ಇಮೇಜ್. ಅವತ್ತಿನಿಂದ ಈ ಲೋಕದಲ್ಲಿ ಅನೇಕ ಆದಮ್ ಮತ್ತೆ ಹವ್ವಳ ಮೂಲಕ ಅನೇಕ ಮಕ್ಕಳನ್ನು ಈ ಭೂಮಿಯಲ್ಲಿ ಹರಡಿದ್ದಾರೆ. ಆ ನಂತರ ಆದಮ ಹವ್ವಳಿಂದ ಬಂದಂತ ಅನೇಕ ಮಕ್ಕಳನ್ನು ನೋಹನ ಕಾಲದಲ್ಲಿ ತುಂಬಾ ಈ ಲೋಕದಲ್ಲಿ ಪಾಪಗಳು ಸ್ಟಾರ್ಟ್ ಆಗುತ್ತೆ. ಪಾಪಗಳು ಸ್ಟಾರ್ಟ್ ಆದ ನಂತರ ದೇವರು ನೋಹನ್ ಒಬ್ಬರೇ ಮಾತ್ರ ಭಯಭಕ್ತಿ ಉಳ್ಳವಂತರಾಗಿದ್ರು ಪ್ರಿಯರೇ. ಭಯಭಕ್ತಿ ಉಳ್ಳವಂತರಾಗಿದ್ದ ನೋಹನಿಗೆ ದೇವರು ವಾಗ್ದಾನ ಮಾಡ್ತಾರೆ, ನಾನು ಈ ಲೋಕವನ್ನು ನಾಶ ಮಾಡ್ಬೇಕಂತ ಅನಿಸ್ತಾ ಇದ್ದೀನಿ. ನಿನ್ನ ಕುಟುಂಬಸ್ಥರು ಹಾಗೂ ಪ್ರತಿಯೊಂದು ಗಂಡು ಹೆಣ್ಣು ಪಕ್ಷಿ ಪ್ರಾಣಿಗಳು ನಿನ್ನ ನಾವಿಯಲ್ಲಿ ಹಾಕೋ ಅಂತ ಹೇಳ್ತಾರೆ. ಆ ನಂತರ ದೇವರು ಏನ್ ಮಾಡ್ತಾರೆ ಅಂದ್ರೆ, ನೋಹನು ಕರೀತಾರೆ. ಎಲ್ಲ ತುಂಬಾ ಜನರಿಗೆ ಕರೀತಾರೆ, ಬನ್ನಿ ಬನ್ನಿ ಅಂತ ಹೇಳಿ. ಆದ್ರೆ ನೋಹನ ಮಾತಿಗೆ ಯಾರು ಕೂಡ ಕಿವಿಗೂಡುವುದಿಲ್ಲ. ಆ ನಂತರ ಅವರ ಕುಟುಂಬಸ್ಥರು ಮತ್ತೆ ಪ್ರಾಣಿಗಳನ್ನು ದೋಣಿಯಲ್ಲಿ ಹಾಕೊಳ್ತಾರೆ. ದೋಣಿಯಲ್ಲಿ ಹಾಕೊಂಡು 40 ಹಗಲು ರಾತ್ರಿ ಅನ್ನೋದನ್ನೇ ಮಳೆನು ಸುರಿಸಿ, ಆ ಟೈಮ್ಲಿ ಅನೇಕ ಪಾಪ ದೇವರು ವಿರುದ್ಧವಾದಂತ ಪಾಪ ಮಾಡಿದ ಕಾರಣ 40 ದಿವಸ ಹಗಲು ರಾತ್ರಿ ಮಳೆನ ಸುರಿಸಿ ಈ ಲೋಕವನ್ನೇ, ಈ ಭೂಲೋಕವನ್ನೇ ಅವರು ಸರ್ವನಾಶ ಮಾಡಿದ್ರು. ಆ ಟೈಮ್ನಲ್ಲಿ ಈ ಭೂಮಿಲಿರುವಂಥ ಪ್ರತಿಯೊಬ್ಬ ಮನುಷ್ಯನು ನಾಶ ಮಾಡಿಬಿಟ್ರು. ಇದನ್ನು ನೋಡಿದ ದೇವರು ತುಂಬ ನೊಂದುಕೊಂಡ್ರಂತೆ. ಸೊ ದೇವರ ಇಚ್ಛೆ ಏನಾಗಿತ್ತು ಅಂದರೆ, ದೇವರು ನಾನು ಪರಿಶುದ್ಧನಾಗಿದೆ, ನೀವು ಕೂಡ ಪರಿಶುದ್ಧರಾಗಿರ್ಬೇಕಂತ ದೇವರು ಹೆಚ್ಚಿಸಿದ್ರು. ಆದರೆ ಆಗಿನ ಕಾಲದಲ್ಲಿ ಪಾಪ ಹೆಚ್ಚಿದ ಕಾರಣ ಇಡೀ ಮಕ್ಕಳನ್ನೇ ಅವರು ಸಂಹರಿಸಿದ್ರು ಮಳೆಯ ಮೂಲಕವಾಗಿ. ಆ ನಂತರ ಪ್ರೇರೆ ಈಗ ಲೂಟನ್ನು ಕೂಡ ಅದೇ ರೀತಿ, ಒಂದು ಸೋದಮ ಗೊಮೋರ ಪಟ್ಟಣದಲ್ಲಿ ಕೂಡ ಅದೇ ರೀತಿ ಒಂದು ಪಾಪಗಳ ಕೃತ್ಯಗಳು ಜಾಸ್ತಿ ಆಗಿತ್ತು. ಪಾಪಗಳ ಕೃತ್ಯಗಳು ದೇವರು ಅನೇಕ ಸಲ ಸೋದಮ ಗೊಮೋರಿಗೆ ಮೊಟ್ಟ ಮೊದಲು ಎಚ್ಚರಿಸಿದ್ರು. ಎಚ್ಚರಿಸಿದ ನಂತರ ಸೋದಮ ಗೊಮೋರ ಪಟ್ಟಣವನ್ನು ಯಾರು ಆ ಮಾತನ್ನು ಕೇಳದೆ ಇದ್ದ ಕಾರಣ
ಸೋದಮ್ ಗೋಮರ್ ಪಟ್ಟಣ ಕೂಡ ಬೆಂಕಿಯ ಮಳೆಯಿಂದ ಸುರಿಸಿ ಸರ್ವನಾಶ ಮಾಡಿದ್ರು. ಅಲ್ಲಿ ಸೋದಮ್ ಗೋಮರ್ ಪಟ್ಟಣದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಪ್ರಿಯರೇ, ಲೂಟನಿಗೆ ಹೇಳ್ತಾರೆ, ನೀನು ಮತ್ತೆ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡಿ, ನಾನು ಈ ಸೋದಮ್ ಗೋಮರ ಪಟ್ಟಣವನ್ನು ನಾಶ ಮಾಡ್ತೀನಂತ ದೇವರು ಹೇಳಿದ್ರು. ಆ ಸೋದಮ್ ಗೋಮರ ಪಟ್ಟಣದಲ್ಲಿ ಅನೇಕ ರೀತಿಯ ಪಾಪಗಳು ನಡೀತಾ ಇತ್ತು. ಅನೇಕ ಸಲ ಅದನ್ನು ಸೋದಮ್ ಗೋಮರ ಸರಿಪಡಿಸಬೇಕಂತ ದೇವರು ತುಂಬಾ ಸಲ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಅಲ್ಲಿರುವಂತ ಜನರು ಯಾವುದೂ ಕೂಡ ಕೇಳ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಲೂಟನ ಹೆಂಡತಿ ಮತ್ತೆ ಲೂಟನ ಮಕ್ಕಳು ಆದಷ್ಟು ಬೇಗ ನಾವು ಇಲ್ಲಿಂದ ಹೊರಟಿ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಲೂಟನ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ನಡು ದಾರಿಯಲ್ಲಿ ನಿಂತು ಹಿಂತಿರುಗಿ ನೋಡ್ತಾರೆ. ಅವರು ಉಪ್ಪಿನ ಕಂಬವಾಗಿ ಮಾರ್ಪಡ್ತಾರೆ ಪ್ರಿಯರೇ. ಈಗ್ಲೂ ಆ ಉಪ್ಪಿನ ಕಂಬ ಈಗ ಪ್ರೆಸೆಂಟ್ ಕೂಡ ಇದೆ, ಬೈಬಲ್ ಕೂಡ ಬರೆಯಲ್ಪಟ್ಟಿದೆ. ಈಗಲೂ ಸಹ ಸೋದಮ್ ಗೋಮರ ಪಟ್ಟಣಕ್ಕೆ ನಾವು ಹೋದ್ರೆ ಈ ಲೂಟನ ಹೆಂಡತಿ ಇದ್ದಾರಲ್ವಾ, ಅವರು ಉಪ್ಪಿನ ಕಂಬವಾಗಿ ಮಾರ್ಪಟ್ಟಿದ್ದು ಅಲ್ಲಿ ಈಗಲೂ ಸ್ಟ್ಯಾಚ್ಯೂ ಇದೆ ಪ್ರಿಯರೇ. ಆ ನಂತರ ಸೋದಮ್ ಗೋಮರ ಪಟ್ಟಣ ಬೆಂಕಿಯ ಮಳೆಯನ್ನು ಸುರಿಸಿ ಸಂಪೂರ್ಣವಾಗಿ ಅದನ್ನು ನಾಶ ಮಾಡಿದ್ರು. ಈಗ ಪ್ರೆಸೆಂಟ್ ಆಗಿ ಪ್ರಿಯರೇ ಆ ಸೋದಮ್ ಗೋಮರ ಪಟ್ಟಣದಲ್ಲಿ ಒಂದು ದವಸ ಧಾನ್ಯಗಳು ಬೆಳೆಯುವುದಿಲ್ಲ, ಅದು ಸಂಪೂರ್ಣವಾಗಿ ಬರಿದಾಗಿದೆ. ಸೋದಮ್ ಗೋಮರ ಪಟ್ಟಣ ಉಂಟಲ್ಲ, ಅದು ಈಗಲೂ ಕೂಡ ಬರಿದಾಗಿದೆ. ಯಾವುದೇ ದವಸ ಧಾನ್ಯಗಳಾಗಿರ್ಬೋದು ಏನು ಕೂಡ ಅಲ್ಲಿ ಹೋದ್ರೆ ಇಂಪ್ರೂವ್ಮೆಂಟ್ ಆಗುದಿಲ್ಲ, ಆ ರೀತಿಯಾಗಿದೆ. ನಾನು ಒಂದ್ಸಲ ಹೋದ್ರೆ ನಾನು ನಿಮ್ಗೆ ಅಲ್ಲಿಂದ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತೇನೆ. ದೇವರು ಹೇಳಿದಾರಲ್ವಾ, ನಾನು ಪ್ರೀತಿ ಸ್ವರೂಪನು, ನಾನು ಕರುಣಾಸಾಗರನು, ನಾನು ಎಷ್ಟು ಪ್ರೀತಿ ಮಾಡ್ತೇನೋ ಅಷ್ಟೇ ನಾನು ಕರುಣೆ ಕೂಡ ತೋರಿಸ್ತೀನಿ. ಮತ್ತೆ ದೇವ್ರು ಹೇಳ್ತಾನೆ, ನಾನು ರೋಷವುಳ್ಳವನಾದನು ಆಗಿದ್ದೀನಿ ಅಂತ ಹೇಳ್ತಾರೆ. ಸೊ ಅದೇ ಮಕ್ಕಳು ಯಾವಾಗ ಪಾಪ ಮಾಡ್ತಾರೋ ಆವಾಗ ವಿವಿಧ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನು ನಾಶ ಮಾಡೋದಕ್ಕೂ ಅವರು ಸಿದ್ಧನಾಗಿದ್ದಾರೆ. ಆದ್ರೆ ದೇವರ ಮಾತನ್ನು, ದೇವರ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳದಾನೆ ಈ ಬೈಬಲಿಗೆ ಇದು ಮತಕ್ಕೆ ಸೇರಿಸಲ್ಪಟ್ಟಿದೆ, ವಿದೇಶಿಗೆ ಸೇರಿಸಲ್ಪಟ್ಟಿದೆ ಅಂತ ಹೇಳಿ ಇದಕ್ಕೆ ಮುದ್ರೆ ಹಾಕಿಟ್ಟಿದ್ದಾರೆ. ಆ ನಂತರ ಮೋಸೆಸ್ ಬರ್ತಾರೆ. ಮೋಸೆಸ್ ತುಂಬಾ ಭಯಭಕ್ತಿ ಉಳ್ಳವನಾಗಿದ್ರು. ಅವರಿಗೆ ಮೋಶೆಯ ಧರ್ಮಶಾಸ್ತ್ರವನ್ನು ಸಿನಾಯ ಬೆಟ್ಟದಲ್ಲಿ ಕೊಡುತ್ತಾರೆ. ಮೋಸೆಯ ಧರ್ಮಶಾಸ್ತ್ರವನ್ನು ಸಿನಾಯ ಬೆಟ್ಟದಲ್ಲಿ ಕೊಟ್ಟಾಗ ದೇವರು ಸುಮಾರು 40 ದಿವಸ ಅವರು ಸಿನಾಯ ಬೆಟ್ಟದಲ್ಲಿ ಇರ್ತಾರೆ. ಅಲ್ಲಿ ದೇವರ ವಾಗ್ದಾನವನ್ನು ಮೋಸೆಸ್ ಅವರಿಗೆ ಕೊಡುತ್ತಾರೆ. ಆ ವಾಗ್ದಾನಗಳನ್ನು ಇಸ್ರಾಯೇಲ್ ಜನಾಂಗದವರಿಗೆ ಅವರು ಆ ವಾಗ್ದಾನಗಳು ತಿಳಿಸ್ತಾರೆ, ಹೀಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಅಂತ ಹೇಳಿ ಮೋಸೆಸ್ ಅವರಿಗೆ. ಈ ವಾಗ್ದಾನ ಕೇಳಿದ ಇಸ್ರಾಯೇಲ್ ಜನಾಂಗದವರು ಕೂಡ 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಈ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ಬೇಕಂತ ದೇವರು ಮೋಸೆಸ್ ಅವರು ಇಸ್ರಾಯೇಲ್ ಜನಾಂಗದವರಿಗೆ ಹೇಳಿದರೆ ಅಲ್ಲಿ ಒಂದೇ ಉದ್ದೇಶವಿತ್ತು, ಹೇಗಾದ್ರೂ ಮಾಡಿ ಈ ಚಿಕ್ಕ ಇಸ್ರಾಯೇಲ್ ಜನಾಂಗದವರು ಇದ್ದಾರಲ್ಲ ಅವರನ್ನು ಹೇಗಾದ್ರೂ ಆಯ್ಕೆ ಮಾಡಿಕೊಂಡು ಆನಂತರ ಎಲ್ಲ ಮಕ್ಕಳು ನನ್ನ ಒಂದು ಸ್ಥಾನಕ್ಕೆ ಕರ್ಕೊಂಡು ಬರ್ಬೇಕಂತ ಅನೇಕ ಸಲ ದೇವರು ಪ್ರಯತ್ನ ಪಟ್ಟರು. ಆದ ನಂತರ ಅಲ್ಲಿ ಏನಾಗತ್ತಂದ್ರೆ ಪ್ರಿಯರೇ, ಇವರು ಇಸ್ರಾಯೇಲ್ ಜನಾಂಗದವರು ಇದ್ದಾರಲ್ವಾ, ಇವರು ದೇವರ ವಿರುದ್ಧವಾದಂತಾನೆ ಪಾಪನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗಿನ ಕಾಲದಲ್ಲಿ ಯಾರಾದ್ರೂ ವ್ಯಭಿಚಾರ ಮಾಡಿದ್ದಾರೆ ಅವರನ್ನು ಕಲ್ಲಿಂದ ಹೊಡೆದು ಕೊಂದು ಹಾಕಬೇಕಂತ ಇತ್ತು. ಅಷ್ಟು ಕಠಿಣವಾದಂತ ಆಜ್ಞೆಗಳು. ಮತ್ತೆ ಈ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ತಪ್ಪಿದ್ರು ಕೂಡ ಪುನಃ ಎಲ್ಲಾ ಆಜ್ಞೆಗಳು ಮೀರಿದ ಹಾಗೆ ಆಗುತ್ತೆ. ಅಷ್ಟು ಕಠಿಣವಾದಂತ ಆಜ್ಞೆಗಳು ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟರು. ಆದ್ರೆ ಇಸ್ರಾಯೇಲ್ ಜನಾಂಗದವರು ಏನು ಮಾಡಿದ್ರು ಅಂದ್ರೆ, ಈ ಇಸ್ರಾಯೇಲ್ ಜನಾಂಗದವರ ಪಾಪವನ್ನು ನೋಡಿ ಅನ್ಯ ಜನಾಂಗದವ್ರು ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ನಿಮ್ಮ ದೇವರು ಇಂಥವನ ಅನ್ನುವಂಥ ರೀತಿಯಲ್ಲಿ ಇವರು ಪಾಪದಲ್ಲಿ ದೇವರ ವಿರುದ್ಧವಾದಂಥ ಪಾಪಗಳು ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರಿಯರೇ. ಆಗಿನ ಕಾಲದಲ್ಲಿ ದನಗಳು ಮತ್ತೆ ಪ್ರಾಣಿಗಳು ಎಲ್ಲ ಇದ್ರೆ ಅವನು ದೊಡ್ಡ ರಿಚ್ ಪಾರ್ಟಿ ಅಂತ ಆಯ್ತು. ದೇವ್ರು ಏನ್ ಮಾಡ್ತಾರೆ, ಒಂದು ಪಾಪ ಮಾಡಿದ್ರೆ ಒಂದು ಪ್ರಾಣಿಯಾಗಿ ನೀನು ಈ ರೀತಿ ಬಲಿದಾನ ಮಾಡ್ಬೇಕಂದ್ರೆ ದೇವರ ಉದ್ದೇಶ ಏನಾಗಿತ್ತಂದ್ರೆ, ಇನ್ನೊಬ್ಬರು ನೋಡಿ ಇಂಥ ಆಜ್ಞೆಗಳನ್ನು ಕೊಟ್ಟಿದಾಗ ಅವನು ಪಾಪ ಮಾಡಬಾರ್ದು ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ದೇವರು ಒಂದು ಹಲ್ಲನ್ನು ಕಿತ್ತರೆ ಇನ್ನೊಂದು ಹಲ್ಲನ್ನು ಕಿತ್ತಬೇಕು, ಈ ರೀತಿ ಆಜ್ಞೆಗಳು ದೇವರು ಮೊಟ್ಟ ಮೊದಲು ಕೊಟ್ಟರು. ಇದನ್ನು ಇಸ್ರಾಯೇಲ್ ಜನಾಂಗದವರು ಒಬ್ಬರು ಕೂಡ ಪರಿಪಾಲನೆ ಮಾಡಲಿಲ್ಲ. ಆ ಕಾರಣ ದೇವರು ಹೇಗಾದ್ರೂ ಮಾಡಿ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು, ಹೇಗಾದ್ರೂ ಮಾಡಿ ದೇವರು ನನ್ನ ಮಕ್ಕಳನ್ನ ಸಿಂಹಾಸನ ಕೊಡಬೇಕು ಅಂತ ಹೇಳಿ ಅನೇಕ ಸಲ ಪ್ರಯತ್ನ ಪಡ್ತರು. ನನ್ನ ಮಕ್ಕಳು ಒಬ್ರು ಕೂಡ ನನ್ನ ಹತ್ರ ಬರ್ತಾ ಇಲ್ಲಲ್ಲಪ್ಪ ಅಂತ ಹೇಳಿ ದೇವರು ಮನಸ್ಸಲ್ಲಿ ನೊಂದುಕೊಳ್ತಾ ಇದ್ದಾರಂತ ಪ್ರಿಯರೇ. ಇದು ಈ ಲೋಕಕ್ಕೆ ಅರ್ಥವಾಗ್ತಾ ಇಲ್ಲ. ಸೊ ಯೇಸು ಕ್ರಿಸ್ತರು ಬಂದ ನಂತರ ಇಲ್ಲಿ ಅನೇಕ ರೀತಿಯ ಅದ್ಭುತ ಕಾರ್ಯಗಳು ಮಾಡ್ತಾರೆ. ಅನೇಕ ಜನರು ಅವರನ್ನು ಹಿಂಬಾಲಿಸುತ್ತಾರೆ. ಇದನ್ನು ಕಂಡಿದಂತ ಕೆಲವ ರಾಜರು ನಮಗಿಂತ ಜಾಸ್ತಿ ಇವನ ಹಿಂದೆನೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಜನರು ಒಳಸಂಚನೆ ಮಾಡ್ತಾರೆ. ಇವನನ್ನು ಕೊಲೆ ಮಾಡ್ಬೇಕು, ಇವನನ್ನು ಕೊಂದು ಹಾಕಬೇಕಂತ ಹೇಳಿ ಅನೇಕ ರೀತಿಯ ಪ್ರಯತ್ನ ಪಡ್ತಾರೆ. ಆಗಿನ ಕಾಲದಲ್ಲಿ ಪ್ರಿಯರೇ, ಈ ಯಹೂದ್ಯರು ಮತ್ತೆ ಸಾಮಾನ್ಯದವರಿಗೆ ಆಗ್ತಾ ಇರಲಿಲ್ಲ. ಸಾಮಾರ್ಯದವರಿಗೆ ಮತ್ತು ಯಹೂದರಿಗೆ ಆಗ್ತಾ ಇರಲಿಲ್ಲ. ಒಂದು ದಿವಸ ಸಾಮಾರ್ಯ ಅಂದರೆ ಕಾನಾನ ಊರಿನಲ್ಲಿ ಅಲ್ಲಿ ಹೋಗುವಂತ ಒಂದು ಬಾರ್ಡರ್ ಇದೆ, ಅಲ್ಲಿ ಸಾಮಾರ್ಯದವರೆಲ್ಲ ಅಲ್ಲಿ ಜೀವಿಸ್ತಾರೆ. ಆ ಬಾರ್ಡರ್ಗೆ ಹೋದಾಗ ಅಲ್ಲಿ ಒಂದು ವ್ಯಭಿಚಾರಿಣಿಯಾದಂಥ ಒಂದು ಹೆಣ್ಣು ಮಗಳು ಬರ್ತಾಳೆ ನೀರಿಗೋಸ್ಕರ.
ಬರುವಂಥ ಸಮಯದಲ್ಲಿ ಈ ಯಹೂದಿಗಳು ಮತ್ತು ಈ ಸಮಾರ್ಯದವರಿಗೆ ಒಂದು ಅವ್ರ ಮುಖ ನೋಡಿದ್ರು ಸಾಕು ಇವರನ್ನು ಒಂಥರ ಕೀಳ್ ಜಾತಿ ಅನ್ನುವಂಥ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ರು. ಆ ನಂತರ ಮಧ್ಯಾಹ್ನ ಸಮಯದಲ್ಲಿ ಯೇಸು ಕ್ರಿಸ್ತರ ಆ ಬಾವಿಗೆ ಹೋಗುತ್ತಾರೆ. ಆ ಹೆಣ್ಮಗಳು ಕೂಡ, ಆ ಸಾಮಾನ್ಯದ ಹೆಣ್ಮಗಳು ಕೂಡ ಅಲ್ಲಿಗೆ ಬರ್ತಾಳೆ. ಆ ನಂತರ ನಾನು ನೀರತ್ರ ಹೇಗೆ ಕುಡಿದು, ಇದು ತುಂಬಾ ಆಳವಾಗಿದೆ ಅಲ್ವಾ ಅಂತ ಹೇಳ್ತಾಳೆ. ಅವಳಿಗೆ ಈ ಲೋಕದ ಒಂದು ವಿಷಯದಲ್ಲಿ ಮಾತ್ರ ಗೊತ್ತದೆ. ಮತ್ತೆ ಹೇಳ್ತಾರೆ, ಸ್ವಾಮಿ ಇದು ನೀರು ತುಂಬಾ ಆಳವಾಗಿದೆ, ಆದ್ರೆ ನಾನು ಹೇಗೆ ಅದನ್ನು ನಾನು ತೆಗೆದು ನಿಮ್ಗೆ ನೀರು ಕೊಡಲಿ ಅಂತ ಕೇಳಿದಾಗ, ನಾನು ಕೊಡುವಂತ ನೀರು ಜೀವ ಜಲವಾದಂತ ನೀರು, ನನ್ನ ನೀರನ್ನು ನೀನು ಕುಡಿದ್ರೆ ನೀನು ಎಂದೂ ಕೂಡ ಸಾಯುವುದಿಲ್ಲ. ಆತ್ಮಿಕವಾದಂಥ ಜೀವ ಜಲದ ನೀರು ನಾನು ನಿನಗೆ ಕೊಡುವೇನು ಅಂತ ದೇವರು ಕೇಳಿದ. ಈ ಮಾತನ್ನು ಕೇಳಿದಾಗ ಅವಳು ತುಂಬ ಆಶ್ಚರ್ಯವಾಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್, ಈಜು ತುಂಬ ಕೆಳಗಡೆ ಇದೆ ಅಲ್ವಾ ನೀರು, ನಾನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಪ್ರಭುವೇ ಅಂತ ಕೇಳಿದಾಗ, ದೇವರು ಯಾವಾಗ ಅವಳ ಒಂದು ಮನಸ್ಸನ್ನು, ದೇವರು ಯಾವಾಗ ಅವಳ ಅಂತರಂಗದ ಮನಸ್ಸನ್ನು ಬಹಿರಂಗವಾಗಿ ಅವ್ರು ಹೇಳ್ತಾರೋ, ಆಗ ಆ ಹೆಣ್ಮಗಳಿಗೆ ಆಶ್ಚರ್ಯವಾಗುತ್ತೆ. ಮೆಸ್ಸಯ್ಯ ಬರಬೇಕನ್ನೋರು ನೀವು ಯೆಶಾಯನ ಗ್ರಂಥದಲ್ಲಿ ಹೇಳಿದ್ದೆ ಅಲ್ವಾ, ಮೆಸ್ಸಯ್ಯ ಒಬ್ಬರು ಬರ್ತಾರೆ ಅಂತ ಹೇಳಿದಾಗ, ಹೌದು ಮೆಸ್ಸಯ್ಯ ಬರಲಾಕಿರುವವನು ಅವನು ನಾನೇ ಆಗಿದ್ದೀನಿ ಅಂತ ಕೇಳಿದ ತಕ್ಷಣ ಅವಳಿಗೆ ಎಷ್ಟು ಪಾಪ ಮಾಡಿ ಅಲ್ಲಿ ಆ ಸಾಮಾರ್ಯದ ಊರಲ್ಲಿ ಮುಖನೇ ತೋರಿಸ್ತಾ ಇರಲಿಲ್ಲ ಪ್ರಿಯರೇ. ಯಾವಾಗ ದೇವರು ಅವರಲ್ಲಿರುವಂತಹ ಪಾಪಗಳನ್ನ ಹೇಳಿ ಎಲ್ಲವನ್ನು ಸತ್ಯವನ್ನು ದೇವರು ಬಾಯ್ಬಿಟ್ರು, ಅಲ್ಲಿರುವಂತ ಎಲ್ಲಾ ಸಾಮಾರ್ಯದ ಜನರಿಗೆ ಮೊದಲು ಸುವಾರ್ತೆ ಪ್ರಕಟಿಸಿರುವಂತಹ ಸಾಮಾರ್ಯದ ಒಂದು ಹೆಣ್ಣು ಮಗಳು ಪ್ರಿಯರೇ. ಸಾಮಾರ್ಯದ ಒಂದು ಹೆಣ್ಣು ಮಗಳು ಈಗ ಮೆಸ್ಸಯ್ಯ ಬರಲಾಕಿದ್ದನಲ್ಲೋ ಅವನು ಆಲ್ರೆಡಿ ಆಗಿದೆ ಅಂತ ಹೇಳಿ ಇಡೀ ಲೋಕಕ್ಕೆ ಅವನು ಪ್ರಕಟಿಸಿದಳು. ಪ್ರತಿಯೊಬ್ಬರಿಗೆ ಹೇಳಿ ಮೆಸ್ಸಯ್ಯ ಬಂದರೆ ಯೇಸು ಕ್ರಿಸ್ತರು ಲೋಕಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವತ್ತು ಮೊದಲು ಪ್ರಕಟಿಸಿರುವಂಥದ್ದು ಆ ಹೆಣ್ಮಗಳು ಸುವಾರ್ತೆಗೋಸ್ಕರ. ಆನಂತರ ಯೇಸು ಕ್ರಿಸ್ತರ ಒಂದು ಆ ಟೈಮ್ನಲ್ಲಿ ಎಲ್ಲ ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ಆನಂತರ ಇಸ್ಕರಿಯೋತನಿಗೆ ಆನಂತರ ಏನಾಗ್ತಾನೆ, 12 ಜನ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆ 12 ಜನ ಶಿಷ್ಯರು ಅಲ್ಲೆಲ್ಲ ಗಲಿಲಾಯ ಪ್ರಾಂತ್ಯದಲ್ಲಾಗಿರ್ಬೋದು, ಮತ್ತೆ ಬೇರೆ ಬೇರೆ ನಜರೇತು ಆ ಸೈಡ್ ಎಲ್ಲ ಸುವಾರ್ತೆ, ಜೆರಿಕೋ ಪಟ್ಟಣದಲ್ಲಿ ಎಲ್ಲ ಕಡೆ ದೇವರ ಸುವಾರ್ತೆಯನ್ನು ಹೇಳ್ತಾರೆ. ಹೇಳಿದ ನಂತರ ಅವರ ಸುವಾರ್ತೆ ಕಾರ್ಯಕ್ರಮಗಳು ಮುಗಿದ ನಂತರ ಇವನನ್ನು ಹೇಗಾದ್ರೂ ಮಾಡಿ ಕೊಲೆ ಮಾಡ್ಬೇಕು, ಎಲ್ಲ ಜನರು ಅವನ ಹಿಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಕಾರಣಕ್ಕೋಸ್ಕರ ಇಸ್ಕರಿಯೋತನ ಆಯ್ಕೆ ಮಾಡಿಕೊಳ್ತಾರೆ. 30 ನಾಣ್ಯಕ್ಕೆ ಯೇಸುವನ್ನು ಹಿಡಿದುಕೊಳ್ತಾನೆ ಇಸ್ಕರಿಯೋತ. ಆ ನಂತರ ಯೇಸು ಕ್ರಿಸ್ತರನ್ನು ಹೆರೋದ ಅರಸನ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇವನನ್ನು ಕೊಲೆ ಮಾಡಬೇಕು, ಇವ್ನು ಇಂಥ ತಪ್ಪು ಮಾಡಿದಾನ ಅಂತ ಹೇಳಿ ಅಲ್ಲಿದ್ದ ಜನ, ಆಗಿನ ಕಾಲದಲ್ಲಿ ರೋಮನ ಆಳ್ವಿಕೆ ಇತ್ತು ಪ್ರಿಯರೇ. ರೋಮನ ಆಳ್ವಿಕೆ ಸಮಯದಲ್ಲಿ ಹೆರೋದ ಅರಸನ ಮನೆಗೆ ಯೇಸು ಕ್ರಿಸ್ತನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ ನಂತರ ಅಲ್ಲಿ ಹೆರೋದ ಅರಸನಿಗೆ ಗೊತ್ತಾಗುತ್ತೆ ಇವನ ಹತ್ರ ಯಾವುದೂ ಕೂಡ ತಪ್ಪಿಲ್ಲ. ಅವ್ರು ಹೆರೋದ ಅರಸನ ಇವ್ರಿಗೆ ಕೇಳ್ತಾರೆ, ನೀನು ಈ ಲೋಕದ ರಕ್ಷಕನೋ ಈ ಲೋಕದ ಒಡೆಯನೋ ಅಂತ ಹೆರೋದ ಅರಸನು ಕೇಳ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ತಲೆ ಎತ್ತಿ ಹೇಳ್ತಾರೆ, ನಾನು ಈ ಲೋಕದ ರಕ್ಷಕನು, ಈ ಲೋಕದ ರಾಜ್ಯನು ಅಂತ ಹೇಳಿ ತಲೆ ಎತ್ತಿ ಹೇಳ್ತಾರೆ. ಆದರೆ ನಮ್ಮ ಪಾಪಗಳಿಗೋಸ್ಕರ ತಲೆ ತಗ್ಗಿಸುತ್ತಾರೆ, ಅವಮಾನವನ್ನು ಪಡ್ಕೊಳ್ತಾರೆ. ಅಷ್ಟೇ ಮಾತ್ರ ಅಲ್ಲ, ಅವರನ್ನು ಉಗುಳುತ್ತಾರೆ, ಅವರನ್ನು ಬೈತಾರೆ, ಅವರನ್ನು ಹಿಂಸಿಸುತ್ತಾರೆ, ಬೇಡದ ಮಾತುಗಳನ್ನು ಹೇಳ್ತಾರೆ, ಅನೇಕ ರೀತಿಯ ಹಿಂಸೆಯನ್ನು ಕೊಡುತ್ತಾರೆ. ಅವರು ಯಾಕೆ ಮೌನವಾಗಿದ್ದಾರೆ ಅಂದರೆ ನಮ್ಮ ಪಾಪಗಳಿಗೋಸ್ಕರ. ಯಾವಾಗ ಹೆರೋದ ಅರಸನು ಇವನ ಹತ್ರ ಯಾವುದೂ ತಪ್ಪಿಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಬಿಡ್ತಾನೆ, ಅಲ್ಲಿ ರಾಂಗ್ ಜಡ್ಜ್ಮೆಂಟ್ ಕೊಟ್ಟರು ಹೆರೋದ ಅರಸರು. ಅನಂತರ ಬೇರೆ ಕಡೆ ಕರ್ಕೊಂಡೋಗಿ ಅವನನ್ನು ಶಿಲೆಬೆಗೆ, ಅಲ್ಲಿರುವಂಥ ಜನರು ಶಿಲೆಬೆಗೆ ಹಾಕಲೇಬೇಕು ಅಂತ ಹೇಳಿ ಬೊಬ್ಬೆ ಹೊಡೆದ ಕಾರಣ ಅವರನ್ನು ಕರ್ಕೊಂಡೋಗಿ ಶಿಲೆಬೆಗೆ ಹಾಕ್ತಾರೆ ಪ್ರೇರೆ. ಹಾಕಿದ ನಂತರ ಅಲ್ಲಿ ಕೂಡ ಜನದ ಕೂಗು ಏನು ಕೇಳ್ತಂದ್ರೆ, ತಂದೆ ನೀನು ದೇವರ ಮಗನಾಗಿದ್ದರೆ ನೀನು ರಕ್ಷಿಸ್ಕೋ ಅನ್ನುವಂಥ ಜನರ ಕೂಗು ಕೇಳ್ತಾರೆ. ಇದನ್ನು ನೋಡಿದಂಥ ದೇವರು ಎರಡೂ ಕೈಯಲ್ಲಿದ್ದಂಥ ಶಿಲೆಬೆಯ ಮೇಲೆ ನೇತಾಡುವಾಗ, ನೀನು ದೇವರ ಮಗನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸ್ಕೋ ಅಂತ ಜನರು ಕೂಗಲು ಕೇಳಿದಾಗ, ದೇವರ ಆ ಸಲ ಯೇಸು ಕ್ರಿಸ್ತರು ಕೂಡ ಆ ಟೈಮ್ನಲ್ಲಿ ದೇವರ ಕಣ್ಣೆತ್ತಿ ದೇವರ ಹತ್ರ ನೋಡಿ, ತಂದೆಯೇ ಇವರು ಏನು ಮಾಡ್ತಾರೋ ಅರಿಯರು, ಇವರನ್ನು ತಿಳಿಯದಂತೆ ತಪ್ಪು ಮಾಡ್ತಾ ಇದ್ದಾರೆ, ಇವರನ್ನು ಕ್ಷಮಿಸಪ್ಪ ಅಂತೇಳಿ ಅಲ್ಲಿ ಕೂಡ ದೇವರು ತನ್ನ ಮಕ್ಕಳನ್ನು ಮತ್ತೆ ನಮ್ಮನ್ನು ಒಟ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಪ್ರಿಯರೇ. ಆ ನಂತರ ದೇವರು ಅಲ್ಲಿರುವಂಥ ಒಬ್ಬ ಕಳ್ಳನ ಹತ್ರ ಮಾತಾಡ್ತಾರೆ. ಎಡಗೈಲಿದ್ದಂಥ ಕಳ್ಳನ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸ್ಕೊ, ಮತ್ತೆ ನನ್ನನ್ನು ರಕ್ಷಿಸುವಂತ ಒಬ್ಬ ಕಳ್ಳನ ಬೇಡ್ಕೊಳ್ತಾನೆ. ಇನ್ನೊಬ್ಬ ಕಳ್ಳನ ಬೇಡ್ಕೊಳ್ತಾನೆ, ತಂದೆಯೇ ನಿನ್ನ ರಾಜ್ಯದಲ್ಲಿ ನಾನು ನಿನ್ನ ವಿರುದ್ಧವಾದಂಥ ಪಾಪ ಮಾಡಿದ್ದೀನಿ, ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸಿಕೋ ನೀನು ಅಂತ ಕೇಳಿದಾಗ ಯೇಸು ಕ್ರಿಸ್ತರು ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಂದೇ ನೀನು ನನ್ನ ಪರದೇಶದಲ್ಲಿರುವೆ ಅಂತ ಹೇಳಿ. ಪ್ರಿಯಪಟ್ಟರೆ ಆಗ ದೇವರು ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸುತ್ತಾರೆ. ಆನಂತರ ಯೇಸು ಕ್ರಿಸ್ತರು ಸತ್ತು ಹೋಗ್ತಾರೆ.
ಸೊ ಸತ್ತ ಹೋದ ನಂತರ ಅಲ್ಲಿರುವಂಥ ಗಾಳಿ ಮಳೆ ಆಗಿನ ಆ ಟೈಮಲ್ಲಿ ವೆದರೇ ಇಡೀ ಚೇಂಜ್ ಆಗುತ್ತೆ. ಸೊ ಅವರ ಮೈಯಲ್ಲಿ ಹರಿದಿರುವಂಥ ಅಪರಿಶುದ್ಧವಾದಂಥ ರಕ್ತ ಮತ್ತು ನೀರನ್ನು ಒಬ್ಬ ಶಿಷ್ಯನ ಮೇಲೆ ಬೆಳೆದು ಅವನೇ ನಿಜವಾದ ದೇವರು ಅಂತ ಹೇಳಿ ಆ ಶಿಷ್ಯನಿಗೆ ಮನದಟ್ಟಾಗುತ್ತೆ ಪ್ರಿಯರೇ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಿತ್ಯ ಲೋಕಕ್ಕೋಸ್ಕರ, ದೇವರ ಸಿಂಹಾಸನಕ್ಕೋಸ್ಕರ ನಾವು ಹಾತೊರಿಬೇಕಾಗಿದೆ ಪ್ರಿಯರೇ. ಸೊ ಕೊನೆಯ ದಿನಗಳಲ್ಲಿದ್ದೀವಿ, ಯೇಸು ಕ್ರಿಸ್ತರ ಎರಡನೇ ಬರವಣಿಗೆ ಸಮಯದಲ್ಲಿ. ಸೊ ಎರಡನೇ ಬರವಣಿಗೆ ಸಮಯದಲ್ಲಿ ಜಜ್ಮೆಂಟ್ ಆಗುತ್ತೆ. ಯಾರು ತಪ್ಪು ಮಾಡ್ತಾರೆ, ಯಾರು ಈ ಲೋಕಕ್ಕೋಸ್ಕರ ಹಾತೊರಿತಾರೆ, ಯಾರು ಈ ಲೋಕಕ್ಕೋಸ್ಕರ ಬಾಳ್ತಾರೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಯಾರು ದೇವರ ಮಗನಾಗಿ ಮಕ್ಕಳಾಗಿ ಈ ಲೋಕದಲ್ಲಿ ಬಾಳ್ತಾರೋ ಅವರಿಗೆ ಯೇಸು ಕ್ರಿಸ್ತರು ಹೇಳಿದರೆ, ನಾನು ಮಹಿಮೇಶ್ವರನ ಅವ್ರಿಗೆ ಕೊಡ್ತೀನಿ. ಯೇಸು ಕ್ರಿಸ್ತರು ಪುನಃಸ್ಥಾನದಾಗ ಮಹಿಮೇಶ್ವರನ ಧರಿಸಿಕೊಂಡು ಹೋಗಿದಾರಲ್ವಾ, ಅದೇ ರೀತಿ ನಮಗೂ ಕೂಡ ಮಹಿಮೇಶ್ವರನ ಧರಿಸಿಕೊಡ್ತಾರೆ ಎರಡನೇ ಬರವಣಿಗೆ ಸಮಯದಲ್ಲಿ. ಯಾರು ದೇವರ ಮಕ್ಕಳಾಗಿ ಜೀವಿಸ್ತೀವೋ ಅವರಿಗೆ ಮಹಿಮೇಶ್ವರನ್ನು ಧರಿಸಿಕೊಂಡು ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ದೇವರ ಸಿಂಹಾಸನ ನಮಗೆ ಕೊಡ್ತಾರೆ. ಲಾಸ್ಟ್ ಜಜ್ಮೆಂಟ್ ಎರಡನೇ ಬರವಣಿಗೆ ಸಮಯದಲ್ಲಿ ಯೇಸು ಕ್ರಿಸ್ತರು ಕೊಡುವಂಥದ್ದು. ಸೊ ಈ ಲೋಕಕ್ಕೋಸ್ಕರ ಹಾತುರು ನರಕಕ್ಕೆ ಹೋಗ್ತೀರಾ ಅಥವಾ ದೇವರ ಮಾತನ್ನು ಕೇಳಿಕೊಂಡು ಮಹಿಮೇಶ್ವರನ್ನು ಧರಿಸಿಕೊಂಡು ಸ್ವರ್ಗಕ್ಕೆ ಹೋಗ್ತೀರಾ? ನೀವು ಚಾಯ್ಸ್ ಮಾಡಿ ಪ್ರೇರೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್.